ಸಿದ್ಧಾಸನ, ಸ್ವಸ್ತಿಕಾಸನ, ಪದ್ಮಾಸನ ಅಂತ ಏನದವಲ್ಲ, ಮೂರಾಗ ಒಂದ್ ಆಸನ ಹಾಕೊಂಡು ಹಿಂಗ್ ಕುಂದಿರ್ಬೇಕು ಅಂತೇಳಿ ಯೋಗ ಶಾಸ್ತ್ರದವ್ರು ಹೇಳ್ತಾರ. ಎಲ್ಲರಿಗೆ ಎಲ್ಲ ಅದ್ರಂಗೆ ಹಿಂಗೆ ಸೆಟಲ್ ನೆಟ್ಟಿಗೆ ಕುಂದ್ರಂದ್ರೆ ಫಸ್ಟಿಗೆ ಒಂದ್ ಸ್ವಲ್ಪ ಕುಂದಿರ್ತಾರ, ಆಮೇಲೆ ಸ್ವಲ್ಪ ಕೆಳಗೆ ಇಳಿದು ಬರ್ತವೆ, ರೌಂಡ್ ಕೈ ಬಿಡ್ತಾರೆ. ಹಿಂಗೆ ನೀವು ಕಡೆಯಿಂದ ಏನ್ ಮಾಡ್ಲಕ್ ಸಾಧ್ಯ ಅದ, ಎಷ್ಟು ಮಾಡ್ಲಕ್ ಸಾಧ್ಯ ಅದ ಅಷ್ಟು ಮಾಡಿ. ಅದಕ್ಕೆ ಈ ರೀತಿ ಮುದ್ರೆ ಹಾಕಿಕೊಂಡು ಏನ್ ಮಾಡ್ಬೇಕು, ಒಂದು ಹೆಬ್ಬೆರಳು, ಎರಡನೇದಕ್ಕೆ ಏನಂತಾರ ತರ್ಜನಿ ಅಂದ್ರೆ ಸೂಚಕ ಅಥವಾ ತೋರು ಬೆರಳು, ಮತ್ತು ಮೂರನೇದ್ದು ಮಧ್ಯದ ಬೆರಳು, ನಾಲ್ಕನೇದ್ದು ಉಂಗುರ ರಿಂಗ್ ಫಿಂಗರ್ ಅಂತ ಉಂಗುರ ಬೆರಳು, ಐದನೇದ್ದು ಕೀಲ್ ಬೆರಳು. ಈ ಹೆಬ್ಬೆರಳನ್ನ ಹೆಬ್ಬೆರಳ ಸಮೀಪ ಬೆರಳು ಯಾವುದು ಪಕ್ಕದ್ದು ತರ್ಜನಿ ಅಂತ ಏನದಲ್ಲ, ಇದನ್ನ ಮಿಕ್ಕ ಮೂರು ಬೆರಳುಗಳು ಸತ್ವ, ರಜ, ತಮ, ಸ್ಥೂಲ, ಸೂಕ್ಷ್ಮ, ಕಾರಣ ಅಂತ ಏನ್ ಹೇಳಿನಲ್ಲ, ಹಂಗ ಇಲ್ಲಿ ಸತ್ವ, ರಜ, ತಮ ಅಂತೇಳಿ ಈ ಮೂರು ಬೆರಳುಗಳು. ಮತ್ತೆ ಹೆಬ್ಬೆರಳು ಅಂದ್ರೆ ಬ್ರಹ್ಮ, ತರ್ಜನಿ ಅಂದ್ರೆ ಜೀವ. ಇದಕ್ಕ ಜೀವ ಅಂತಾರ, ಇದಕ್ಕೆ ಬ್ರಹ್ಮ ಅಂತಾರ, ಇದಕ್ಕೆ ಸತ್ವ, ರಜ, ತಮಾರ ಅನ್ರಿ, ಸ್ಥೂಲ, ಸೂಕ್ಷ್ಮ, ಕಾರಣರ ಅನ್ರಿ, ಏನಾರ ಅಂದ್ರೆ ಏನ್ ಮಾಡ್ಬೇಕು, ಅವುಗಳಿಂದ ನಾವು ಬೇರ್ಪಡಿಸಿ ಈ ಕಡೆ ಬರಬೇಕು. ಅಂಗುಷ್ಟ ಮತ್ತು ತರ್ಜನಿ ಕೂಡಿದ್ದಾವೆ, ಹಿಂದೆ ಮೂರು ಬೆರಳುಗಳು ಉಳಿದಿವೆ. ಆ ಮೂರು ಬೆರಳುಗಳು ಏನದವ, ತ್ರಿಗುಣಾತ್ಮಕ ಸಂಸಾರದ ನಿರಾಕರಣೆ, ಸತ್ವಗುಣ, ರಜೋಗುಣ, ತಮೋಗುಣ ಅಂತೇಳಿ ತ್ರಿಗುಣಾತ್ಮಕ ಸಂಸಾರದ ಏನದ ನಿರಾಕರಣೆ. ತರ್ಜನಿ ಮತ್ತು ಅಂಗುಷ್ಟ ಸಂಯೋಗ ಇದೇನಪ್ಪ, ಜೀವ ಬ್ರಹ್ಮರ ಅಭೇದ ಸೂಚಕ ಮುದ್ರೆ. ಮುದ್ರೆ ಹಾಕೊಂಡ್ಮೇಲೆ ಜೀವ ಬ್ರಹ್ಮರ ಅಭೇದದ ಚಿಂತನೆ ಇರ್ಬೇಕು. ಮುದ್ರೆ ಹಾಕೊಂಡು ಕೂತಿಗೆ ನಾವು ಅಂತದೇನು ಚಿಂತನೆ ಮಾಡಲಿಲ್ಲ ಅಂದ್ರೆ ಎದಕ್ಕೆ ಬರ್ತದೆ? ಅದಕ್ಕೇನ್ ಮಾಡ್ಬೇಕು, ಏನ್ ಮಾಡ್ಬೇಕ್ರಿ, ಮುದ್ರೆ ಹಾಕೊಂಡ್ಮೇಲೆ ಜೀವ ಬ್ರಹ್ಮರ ಅಭೇದದ ಚಿಂತನೆ ಮಾಡಬೇಕು. ಭದ್ರಾ ಮುದ್ರೆ ಅಂತಂದ್ರೇನು, ತ್ರಿಗುಣಾತ್ಮಕ ಸಂಸಾರ ನಿರಾಕರಣೆ, ಜೀವ ಬ್ರಹ್ಮರ ಐಕ್ಯತೆ, ಅಭೇದದ ಪರಿಗಣನೆ. ಇದಕ್ಕೆ ಭದ್ರಾ ಮುದ್ರೆ ಅಂತಾರೆ. ತ್ರಿಗುಣಾತ್ಮಕ ಸಂಸಾರದ ನಿರಾಕರಣೆ ಮತ್ತು ಜೀವ ಬ್ರಹ್ಮರ ಏಕತ್ವದ ಅಭೇದದ ಪರಿಗಣನೆ ಸೂಚಕ. ಸತ್ವ ಅಂತಂದ್ರೇನು, ಶುದ್ಧ ಸತ್ವ, ಈಶ್ವರ ಮತ್ತು ಮಾಯೆ ಏನದಲ್ಲ, ಇದು ಇಡೀ ಬ್ರಹ್ಮಾಂಡಕ್ಕ ಒಂದೇ ಒಂದು ರೀತಿಯಾದಂತ ಜೀವನ ವಿಧಾನ. ಎಲ್ಲ ಜೀವಿಗಳು ಆಹಾರ, ನಿದ್ರೆ, ಭಯ, ಮೈಥುನ, ಸಂತಾನೋತ್ಪತ್ತಿ, ಜನನ, ಮರಣ ಏನದಲ್ಲ, 84 ಲಕ್ಷ ಜೀವರಾಶಿಗಳಿಗೆ ಒಂದೇ ರೀತಿಯಾದ ಒಂದು ಜೀವನ ವಿಧಾನ ಏನದಲ್ಲ, ಆ ಜೀವನ ವಿಧಾನಕ್ಕ ಈಶ್ವರ ಮತ್ತು ಮಾಯೆಯರ ಲೀಲೆ, ಅದು ಬ್ರಹ್ಮಾಂಡದ ಲೀಲೆ, ಅದು ಸತ್ವಗುಣದ ಲೀಲೆ. ನೆಕ್ಸ್ಟ್ ರಜೋಗುಣ, ಮಲಿನ ಸತ್ವಗುಣ ಅಂತಂದ್ರೇನು, ಈ ಜೀವಿಗಳೇನದವ ಅವುಗಳಿಗೆ ಅವರದೇ ಆದ ಅವಿದ್ಯೆ ಅದ, ಅವುಗಳಿಗೆ ಅವರದೇ ಆದ ಅಜ್ಞಾನ ಅದ. ಅವುಗಳ ಅಜ್ಞಾನದ ಕಾರಣ ಅವು ಏನ್ ಸಮಸ್ಯೆ ಒಳಗಿರ್ತಾವ ಅದು ಮಲಿನ ಸತ್ವಗುಣ. ಅಂತಂದ್ರೆ ರಜೋಗುಣ, ಅವರವ್ರದೇ ಅಹಂಕಾರ, ಅವರವ್ರದೇ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೇನದವ, ಅವರವ್ರದೇ ಸಂಶಯ ಬುದ್ಧಿ, ಇವೆಲ್ಲ ಅವರವ್ರದೇ ಇಂಡಿವಿಜುವಲ್ ಪ್ರಾಬ್ಲಮ್ಸ್ ಅವ ರಜೋಗುಣಗಳು. ಮತ್ತು ತಮೋಗುಣ ಅಂತಂದ್ರೇನು, ಈ ಜಗತ್ತು ಹೆಂಗ ಜಡ ಅದ ಅದೇ ರೀತಿ ಇದು ಮಿಥ್ಯಾ ಜಗತ್ತು, ಮಿಥ್ಯಾ ಒಟ್ಟ ಇದು ಕತ್ತಲೆಯಲ್ಲಿ ಇರುವಂತ ಒಂದು ಅಜ್ಞಾನದ ಬದುಕು ಏನದಲ್ಲ, ಇದು ತಮೋಗುಣ ಪ್ರಧಾನ ಪ್ರಕೃತಿ. ಈ ಸತ್ವ, ರಜ, ತಮದ ಬಗ್ಗೆ ನಮ್ಮ ನಾಗರತ್ನಮ್ಮವರು ಭಗವದ್ಗೀತೆ ಒಳಗೆ ಸಾಕಷ್ಟು ಹೇಳ್ಯಾರ. ನಾವು ಕೂಡ ವಿಚಾರ ಚಂದ್ರೋದಯ ಹೇಳಿವಿ, ಅದು ಹೇಳೋದಿಗೇನು ಬೇಕಾಗಿಲ್ಲ. ಈಗೇನದ, ಒಬ್ಬ ಸಂತ ಮಹಾತ್ಮರು ಈ ಭದ್ರಾ ಮುದ್ರೆಯನ್ನು ಹಾಕಿಕೊಂಡು ಕುಳಿತಿದ್ದಾರೆ. ಅವರ ಎದುರಿಗೆ ಒಂದಿಷ್ಟು ಜನ ಶಿಷ್ಯರು ಕುಳಿತಿದ್ದಾರೆ. ಆ ಶಿಷ್ಯರು ಹೇಗಿದ್ದಾರೆ ಅಂತಂದ್ರೆ, ಗುರುಗಳು ಏನ್ ಮಾಡ್ಬೇಕು, ಈ ತರ ಮಾಡ್ಬೇಕು. ಶಿಷ್ಯರು ಏನ್ ಮಾಡ್ಬೇಕು ಅಂತಂದ್ರ, ದೋಷರಹಿತ ಏಕಾಗ್ರ ಚಿತ್ತ ಶಿಷ್ಯ ಸಂಘ, 18ನೇ ದೋಹ, ಪರಿವಾರ, ಲಿಖಿ, ದೈಹಿಕ, ಉಪದೇಶಿಯ ಬಹುದಾಕರತ ವಿಚಾರ. ಏನ್ ಮಾಡ್ತಾರ ಶಿಷ್ಯರು, ದೋಷರಹಿತ
ಅಂದ್ರೆ ಟಿಪ್ಪಣಿ 145. ಶಾರೀರಿಕ, ವಾಚಿಕ, ಮಾನಸಿಕ, ಕಾಯ, ವಾಚ, ಮನಸ. ಕಾಯದಿಂದ ಅವರು ಕೆಟ್ಟ ಕೆಲಸ ಮಾಡ್ಲಾರ್ದಂಗ, ಮನಸ್ಸಿನಿಂದ ಕೆಟ್ಟ ಆಲೋಚನೆ ಮಾಡ್ಲಾರ್ದಂಗ, ಇದು ಮನಸ್ಸಿನಿಂದ ಮತ್ತು ಮಾತಿನಿಂದ ಕೆಟ್ಟ ಮಾತುಗಳು ಆಡ್ಲಾರ್ದಂಗ ಇರೋರು ದೋಷ ರಹಿತರಾಗಿದ್ದರು ಶಿಷ್ಯರು. ಕಳ್ಳತನ, ಅನುಚಿತ ಕಾರ್ಯ, ಹಿಂಸೆ ಏನೂ ಮಾಡ್ಲಾರ್ದಂಗ ಶಾರೀರಿಕವಾಗಿ ಶುದ್ಧರಾಗಿದ್ದರು. ನಿಂದೆ, ಸುಳ್ಳು, ನಿಷ್ಠುರತ್ವ, ಚಾಡಿ ಹೇಳಲಾರ್ದಂಗ ವಾಚಿಕ ದೋಷಗಳು, ಬಾಯಿಲಿಂತವು ಕೆಟ್ಟ ಮಾತುಗಳು, ತನಗೂ ಕೆಟ್ಟದ್ದಾಗದು ಇತರರಿಗೂ ಕೆಟ್ಟದ್ದಾಗಂತ ಒಂದು ಪ್ರವೃತ್ತಿ ಮಾತುಗಳು ಆಡೋದು ಬಿಟ್ಟಿದ್ರು. ಕೃಷ್ಣ ಅಂದ್ರೆ ಆಸೆ, ಅನಿಷ್ಟ ಚಿಂತನೆ, ಇಂಥವೆಲ್ಲ ಏನದವ ಬುದ್ಧಿಗೇಡಿತನದ ವಿಚಾರಗಳು ಮನಸ್ಸಿನೊಳಗೆ ಏನ್ ಬರ್ತಿದ್ದು ಅವುಗಳನ್ನೆಲ್ಲ ತ್ಯಾಗ ಮಾಡಿದಂತ ಅವರೇನಿದ್ರು ದೋಷರಹಿತರಾಗಿದ್ದರು. ಮತ್ತೆ ಏನಾಗಿದ್ರು, ಎಂತೊಲಿವನೋ ಅಂತೇಳಿ ಒಂದದಲ್ಲ ಹಾಡ, ಅದು ನೀವು ಈಗಾಗ್ಲೇ ಮೊನ್ನೆನೆ ಇದು ಮಾಡಿರಿ. ಎಂತೊಲಿವನೋ ನಿನಗೇನೆಂತೊಲಿವನೋ ಅಂತ ಆ ರೀತಿಯಾದಂತ ದೋಷರಹಿತವಾದಂತ ಗುಣಗಳನ್ನ ಇಲ್ಲಿ ವರ್ಣನೆ ಮಾಡಬೇಕಾಗ್ತದೆ. ದೋಷಗಳು ಏನೇನದವಂತ, ಮಾತಿನ ದೋಷಗಳು, ಮನಸ್ಸಿನ ದೋಷಗಳು ಮತ್ತು ಶಾರೀರಿಕ ಮೈ ಕೈಗಳ ದೋಷಗಳು. ಇವು ಯಾವ ದೋಷಗಳು ಇಲ್ಲದಂಗಿರಬೇಕು. ಇಲ್ಲಿ ದೋಷರಹಿತ ಎಂದರೆ ಕಾಯ, ವಾಚ, ಮನಸ ತ್ರಿಕರಣಪೂರ್ವಕವಾಗಿ ಶಿಷ್ಯರು ದೋಷರಹಿತರಾಗಿದ್ದಾರೆ. ದೋಷವುಳ್ಳವರು ತತ್ವಜ್ಞಾನಕ್ಕೆ ಅರ್ಹರಲ್ಲ, ಅಧಿಕಾರಿಗಳಲ್ಲ. ಯಾಕಂದ್ರೆ ಅವರಿಗೆ ಅಧಿಕಾರ ಉಪಯೋಗ ಆಗಂಗಿಲ್ಲ. ಎಷ್ಟೋ ಜನ ಬಂದರು, ಆದ್ರೆ ಅವರೊಳಗಿನ ದೋಷಗಳ ಕಾರಣ ಅವರೆಲ್ಲರೂ ಹಿಂದಕ್ಕೆ ಕರ್ಕೊಂಡ್ರು. ಯಾಕಂದ್ರೆ ನಿರ್ದೋಷಿಗಳಿಗೆ ಮಾತ್ರ ಈ ಬ್ರಹ್ಮಜ್ಞಾನ, ಹೇಡಿಗಳಿಗಲ್ಲ. ಹೇಡಿಗಳಿಗೆ ಬ್ರಹ್ಮಜ್ಞಾನ ಹತ್ತಂಗಿಲ್ಲ. ಧೈರ್ಯವಂತರಿರ್ಬೇಕು, ನಿರ್ದೋಷಿಗಳಾಗಿರ್ಬೇಕು. ಇಲ್ಲಿ ಒಟ್ಟಾರೆ ಹೇಳುತ್ತಿರುವುದೇನೆಂದರೆ, ಆ ಮಹಾತ್ಮರ ಮುಂದೆ ಕುಳಿತ ಶಿಷ್ಯರು ದೋಷರಹಿತರಾಗಿದ್ದರು. ಮತ್ತೇನಿದ್ರಪ್ಪ ಅಂದ್ರೆ ಏಕಾಗ್ರ ಚಿತ್ತರಾಗಿದ್ದರು. ಏಕಾಗ್ರ ಚಿತ್ತ ಅಂತಂದ್ರೇನು, ಸೂಜಿ ಒಳಗ ದಾರ ಪೋಣಿಸ್ಬೇಕಾದ್ರ ಆ ದಾರ ಗುಂದು ಇತ್ತಂದ್ರೆ ದಾರ ಒಳಗ ಪೋಣಿಸ್ಲಕ್ ಬರಂಗಿಲ್ಲ. ಅದಕ್ಕೇನಂತಾರ ಬಹು ಅಗ್ರ. ಅದು ಏಕಾಗ್ರ ಆಗ್ಬೇಕಾದ್ರ ಬೆರಳಿನೊಳಗ ಅದನ್ನ ಹೊಸಿಬೇಕಾಗ್ತದೆ, ಹೊಸದು ಏಕಾಗ್ರ ಮಾಡ್ಬೇಕಾಗ್ತದೆ. ಹಂಗ ಏಕಾಗ್ರ ಚಿತ್ತ ಆದಾಗ ಮಾತ್ರ ಗುರುವಿನ ವಿಚಾರಗಳು ಅನುವಿನಿಂದ ಕೇಳಲಿಕ್ಕೆ ಸಾಧ್ಯ ಆಗ್ತದೆ. ಏಕಾಗ್ರ ಚಿತ್ತ ಇರ್ಲಿಲ್ಲ ಅಂತಂದ್ರ ಗುರುವಿನ ಮಾತುಗಳು ಕೇಳಲಿಕ್ಕೆ ಆಗಂಗಿಲ್ಲ. ಬರೀ ಕೇಳದಂದ್ರ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳವುದು ನರರಿಗೆ ಮುಗುತಿ ಅಂತೇಳಿ ಆಲಿಸೋರೇ ಬಹಳ ಮಂದಿ ಅದಾರ. ಆಲಿಸೋರು ಇಲ್ಲಿ ಬಹಳ ಮಂದಿ ಅದಾರ. ಆದ್ರ ಆಲಿಸೋದು ಅಷ್ಟಕ್ಕೆ ನಿಲ್ಲಂಗಿಲ್ಲ, ಪಾಲಿಸಬೇಕು. ಪಾಲಿಸಿದ್ರ ಮುಕ್ತಿ ಆಗ್ತದ, ಆಲಿಸಿದ ಮಾತ್ರಕ್ಕೆ ಮುಕ್ತಿ ಆಗಂಗಿಲ್ಲ. ಇದು ಕೀರ್ತನ ಅಲ್ಲ, ಇದು ಪ್ರವಚನ ಅಲ್ಲ, ಇದು ಪುರಾಣ ಅಲ್ಲ. ಆ ಕೀರ್ತನ, ಪುರಾಣ, ಪ್ರವಚನ, ಭಾಷಣ ಏನದವ, ಹೇಳೋರು ಹೇಳಿ ಮನಿಗೆ ಓದ್ತಾರ, ಕೇಳೋರು ಕೇಳಿ ಮನಿಗೆ ಓದ್ತಾರ. ಆದ್ರೆ ಇದು ಶುದ್ಧ ಬ್ರಹ್ಮಜ್ಞಾನ ಪೀಠದ್ದೇನದ, ಇದು ಪಾಠ. ಪಾಠ ಅಂತಂದ್ಮೇಲೆ ಪಾಠ ಕಲಿತು ಪರಿವರ್ತನೆ ಆಗ್ಲೇಬೇಕು. ಪರಿವರ್ತನೆ ಆಗಂಗಿಲ್ಲ, ನಾವ್ ಹಿಂಗೇ ಇರ್ತೀವಿ ಅಂತಂದ್ರ ಅದು ಸಾಧ್ಯ ಇಲ್ಲದ ಮಾತು. ಪಾಠ ಕಲೀಲಿಲ್ಲ ಅಂತಂದ್ರ ಈ ಪೀಠದಾಗಿದ್ದೇನೂ ಉಪಯೋಗ ಇಲ್ಲ. ಪಾಠ ಬಹಳ ಮುಖ್ಯ, ಪಾಠ ಕಲಿಬೇಕು. ಈಗ ನೋಡ್ರಿ, ಯಾರೇ ಏನಾರೇ ಒಂದು ನಿಮಗ ಅನುಭವ ಆಯ್ತು, ಒಳ್ಳೇದು ಕೆಟ್ಟದು ಅಂತಂದ್ರೆ ಏನಂತೀರಿ? ಏತಿ ಪಾಠ ಕಲಿಸಿದ ಹೇಳಪ್ಪ ನಿನ್ಲಿಂದ, ಇನ್ನು ಮುಂದೆ ನಾ ಹೆಂಗಿರ್ಬೇಕು ಅನ್ನೋದು ಗೊತ್ತಾಯ್ತು ನಿನ್ನಿಂದಾಗಿ ಅಂತಿರಲ್ಲ. ಹಂಗೆ ಇದು ಇದ್ರೊಳಗ ಒಂದೇನಾದ್ರೂ ಪರಿವರ್ತನೆ ಅನ್ನೋದು ಬರೇಬೇಕು. ಲಿಖಿ ದೈಹಿಕ ಉಪದೇಶ ಹಿಯ ಬರೆದುಕೊಳ್ಳುತ್ತಿದ್ದರು. ಅವರಲ್ಲಿ ಏನು ಲಕ್ಷಣ ಇತ್ತಪ್ಪ ಅಂತಂದ್ರೆ, ಗುರುಗಳು, ದೇಶಿಕರು ಅಂದ್ರೆ ಗುರುಗಳು ಉಪದೇಶ ಮಾಡ್ತಾ ಇದ್ರಲ್ಲ, ಅರ್ಪತಿದ್ರು, ಬರೆದುಕೊಳ್ಳುತ್ತಿದ್ದರು, ಗ್ರಹಿಸುತ್ತಿದ್ದರು. ದೈಹಿಕ ಉಪದೇಶ, ಗುರುಗಳು ಮಾಡಿದ ಉಪದೇಶಗಳನ್ನ ಬಹುಧ ಪುನಃ ಪುನಃ ಏನಂತ ಕರ್ತವಿಚಾರ. ಅವ್ರು ಏನು ಕವಿಚಾರಗಳು ಹೇಳ್ತಿದ್ರು ಅದನ್ನ ಕುಳಿತು
ಬರ್ಕೊತಿದ್ರು. ಯಾಕಂದ್ರೆ ಇದು ಜ್ಞಾನ ಯೋಗ. ಇಲ್ಲಿ ಓದೋದು ಬರೆಯೋದು ಮಹತ್ವ ಬಹಳದ. ಇಲ್ಲಿ ಅದು ಹೇಳಿದ್ದೆಲ್ಲ ನೆನಪಿಟ್ಕೊಳಕ್ ಆಗಂಗಿಲ್ಲ. ಅದಕ್ಕೆ ರೆಕಾರ್ಡ್ ಮಾಡ್ಕೊತಿದ್ರು. ಅದಕ್ಕೆ ನಿತ್ಯದಾಸರ ಶಿಷ್ಯರು ಅಂತಂದ್ರೆ ಓದ್ಕೊಂಡು ಬರ್ಕೊತಿರೋರೇ ಅವ್ರ ಲಕ್ಷಣ. ಅದು ಪೆನ್ನ ಕಾಪಿ ಯಾರ್ಯಾರು ಹಿಡ್ಕೊಂಡು ಕೂತೀರಿ ಅವ್ರೆಲ್ಲರದ ಲಕ್ಷಣ. ಖುಷಿ ಅನಿಸ್ತದಿಲ್ಲ? ಯಾರು ಬರ್ಕೋದ್ ಕೂತೀರಿ, ಏನಪ್ಪ ನಮ್ದೇ ಹೇಳಕತ್ತಾರ ಅಂತ ಅನಿಸ್ಲಿಕ್ಕತ್ತದಿಲ್ಲ ನಿಮಗೆ? ಯಾರು ಪೆನ್ನ ಕಾಪಿ ಹಿಡ್ಕೊಂಡು ಕೂತೀರಿ? ಪುನಃ ಪುನಃ ಕರತ ವಿಚಾರ ಏನೇನು ತತ್ವ ನಿರ್ಣಯ ಮಾಡ್ತಿದ್ರು, ಮೇಲಿಂದ ಮೇಲೆ ಹೇಳ್ತಿದ್ರು, ಅದನ್ನೆಲ್ಲ ಅವರು ಬರ್ಕೋತಿದ್ರು. ಏನ್ ಲಕ್ಷಣಗಳು ಹೇಳಿದ್ರು? ಒಂದು, ನಿರ್ದೋಷಿಯಾಗಿದ್ದರು ಶಿಷ್ಯರು. ಎರಡನೇದೇನಿದ್ರು? ಏಕಾಗ್ರ ಚಿತ್ತರಾಗಿದ್ರು. ಮೂರನೇದೇನಿದ್ರು? ಪೆನ್ ಕಾಪಿ ತಗೊಂಡು ಬರ್ಕೊತ್ ಕೂತಿದ್ರು. ಸದ್ಗುರುನಾಥ ಏನ್ ಮಾಡ್ತಿದ್ದ? ಮುದ್ರೆ ಹಾಕೊಂಡಿದ್ದ, ಆಸನ ಹಾಕೊಂಡಿದ್ದ, ತತ್ವೋಪದೇಶ ಮಾಡ್ತಿದ್ದ. ಇಷ್ಟೇ ಅಲ್ಲಿ ಮಾಡಬೇಕಾಗಿದ್ದಲ್ಲಿ ಸತ್ಸಂಗದಲ್ಲಿ. ಈ ರೀತಿ ನಡೆದಿತ್ತು. ಗುರುಗಳು ಮಾಡಿದ ಉಪದೇಶಗಳನ್ನ ಹೃದಯದಲ್ಲಿ ಅಂತರ್ಮುಖಿಯಾದ ಮನದಲ್ಲಿ ಏಕಾಗ್ರ ಚಿತ್ತದಲ್ಲಿ ಮೂಡಿಸಿಕೊಳ್ಳುತ್ತಿದ್ದರು ಮತ್ತು ಅವುಗಳನ್ನು ಕುರಿತು ಮತ್ತೆ ಮತ್ತೆ ಚಿಂತನೆಗೈದು ಕರಗತ ಮಾಡಿಕೊಳ್ಳುತ್ತಿದ್ದರು. ಮತ್ತೇನ್ ಮಾಡ್ತಿದ್ರು? ಲಿಖಿ ಅಂದ್ರೆ ಬರ್ಕೋತಿದ್ರು, ಮುಂದೆ ಬರ್ಕೋತಿದ್ರು. ಅದಕ್ಕೆ ದೋಹ 19ನೇ ದೋಹ ಏನಂತಾರ? ಮನವು ಸಂಭು ಕೈಲಾಸಮೇ ಉಪದೇಶತ ಸನಶಾದಿ ಪೇಕಿ ತಾಹಿ ದಿಹಿ ಲೈ ಶರಣ ಕರಿ ದಂಡವತ ಆದಿ. ಏನಾಯ್ತಪ್ಪ ಅಂದ್ರೆ, ಇಂಥ ಒಂದು ಸತ್ಸಂಗ ಎಲ್ಲಿ ಸದ್ಗುರುನಾಥ ಒಂದು ಮುದ್ರೆ ಹಾಕೊಂಡು ಒಂದು ಆಸನ ಹಾಕೊಂಡು ಉಪದೇಶ ಮಾಡ್ತಾ ಇದ್ದ, ಎಲ್ಲಿ ಶಿಷ್ಯರು ಏಕಾಗ್ರ ಚಿತ್ತರಾಗಿ ಶುದ್ಧ ಒಂದು ಅಂತಃಕರಣ ಉಳ್ಳವರಾಗಿ ಮತ್ತೆ ಅದನ್ನ ಕೇಳ್ತಾ ಕೇಳ್ತಾ ಜ್ಞಾನ ಧಾರಣೆ ಮಾಡ್ಕೊಂತ ಜ್ಞಾನವನ್ನ ಕುರಿತು ಬರ್ಕೋತಿದ್ರಲ್ಲ, ಬರ್ಕೋತಿದ್ದಾಗ ಇವ್ರೇನ್ ಮಾಡಿದ್ರು? ಅದಕ್ಕೆ ಕೈಲಾಸ ಅಂತ. ಮತ್ತಿನ್ನೆಲ್ಲಿ ಇಲ್ಲ. ಎಲ್ಲರ ಕೈಲಾಸದ ಅಂತೇಳಿ ಕೈಲಾಸ ಮಾನಸ ಸರೋವರಕ್ಕೆ ಹೋಗೋರೆಲ್ಲ ಎಂಥವ್ರವರು? ತಿಳಿಗೇಡಿಗಳು, ಬುದ್ಧಿಗೇಡಿಗಳು. ಇದೇನು ಸತ್ಸಂಗ ಎಲ್ಲಿ ನಡೀತದಲ್ಲ ಅದೇ ಕೈಲಾಸ. ಕೈಲಾಸವೆಂಬುದು ಒಂದು ಹಾಳು ಬೆಟ್ಟ ಕಾಣಿರೋ, ಅಲ್ಲಿ ಒಬ್ಬ ಇರುವ ಚಂದ್ರಶೇಖರನೊಬ್ಬ ಹೆಡ್ಡ ಕಾಣಿರೋ, ಅಲ್ಲಿ ಶಿವ ಅಂತ ಇದ್ದನು ಅಂತಂದ್ರೆ ಅವನೊಬ್ಬ ದಡ್ಡ, ಅಲ್ಲಿರುವ ಶಿವ ಗಣಾಧೀಶ್ವರರೆಲ್ಲ ಮೈಗಳ್ಳರು ಕಾಣಿರೋ. ಯಾ ಕೈಲಾಸಕ್ಕೆ ಬರ್ತೀರ ನನ್ನ ಮಕ್ಕಳೇ? ಕುಂತು ಸತ್ಸಂಗ ಮಾಡ್ರಿ ಅಂತ ನಿತ್ಯದಾಸರು ಆದೇಶ ಮಾಡ್ಲಿಕ್ಕತ್ತಾರ. ತಿಳಿಲಕತ್ತದ? ಯಾವಾಗಕ್ಕೆ ಕೈಲಾಸ ಅನ್ಬೇಕತ್ತ ಇವತ್ತು ತಿಳಿದ? ಅಂತ ಒಂದು ಕೈಲಾಸ, ಮನಹು ಸಂಭು ಕೈಲಾಸ.